ಎಲ್ರಿಗೂ ಗುಡ್ ಮಾರ್ನಿಂಗ್. ಭಾಳ ದಿನ ಆದಮೇಲೆ ವಿಡಿಯೋ ವಾಪಸ್ ಮಾಡಕತ್ತೀನಿ. ಸೊ ಭಾಳ ದಿನ ಅಲ್ಲ, ಆಲ್ಮೋಸ್ಟ್ ಒಂದು 7-8 ತಿಂಗಳಾಯ್ತು ಅನ್ನಿಸ್ತೈತಿ ನಾನು ವಿಡಿಯೋ ಮಾಡೇ ಇಲ್ಲ. ಯಾಕಂದ್ರೆ ನಾನು ಪ್ರೆಗ್ನೆಂಟ್ ಇದ್ನಿ, ಬೇಬಿ ಆಯಿತು. ಹಂಗೆ ಬೇಬಿ ನೋಡ್ಕೊತ ಮಾಡ್ಕೊತ ಮತ್ತು ಮನೆ ಕೆಲಸ ಮಾಡ್ಕೊತ ಹಂಗೆ ಇಂಡಿಯಾಗೆ ಹೋಗಿ ಬಂದು. ಸೊ ತಂಗಿ ಮದ್ವೆ ಅಂದ್ಕೊಂಡು ನಾನು ಫುಲ್ ಬ್ಯುಸಿ ಆಗಿಬಿಟ್ಟು ಮೊಬೈಲ್ ಕಡೆ ಒಂದು ಸ್ವಲ್ಪ ನೋಡೋಕ್ಕೂ ಆಗಲಿಲ್ಲ, ವೀಡಿಯೋಸ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ ನನಗೆ. ಸೊ ಇನ್ಮೇಲೆ ಹಂಗೆ ಆಗಂಗಿಲ್ಲ, ನಾನು ರೆಗ್ಯುಲರಾಗಿ ವಿಡಿಯೋ ಮಾಡಬೇಕಂತ ಅಂದ್ಕೊಂಡೇನಿ. ನೋಡೋಣ ಏನೇನು ಆಗ್ತೈತಂತ. ಸೊ ಇವತ್ತು ನಾನು ಮನೆ ಒಳಗೆ ಏನೇನು ಮಾಡ್ತೀನಿ, ನನ್ನ ಮನೆ ಹೆಂಗೈತಿ ಎಲ್ಲ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಎಲ್ಲರೂ ಹೋಮ್ ಟೂರ್ ಮಾಡಂತ ಅನ್ನಕತ್ತಿದ್ರು, ಬಟ್ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡುವಷ್ಟು ನನಗೆ ಇದನ್ನಿಲ್ಲ. ಮನೆ ಕ್ಲೀನ್ ಮಾಡ್ಕೊತಾನೆ ನಿಮಗೆ ಹೋಮ್ ಟೂರ್ ಮಾಡಿಸ್ತೀನಿ, ಬರ್ರಿ ನೋಡೋಣ. ಇದು ಏನು ನೋಡಾಕತ್ತೀರಲ್ಲ ನೀವು, ಇದು ಹಾಲ್. ಇಷ್ಟು ಹೊಲಸೈತಂತ ಬೈಕೊಳಕ್ಕೆ ಹೋಗಬೇಡ್ರಿ. ನಿನ್ನೆ ಭಾಳ ಟಯರ್ಡ್ ಆಗಿತ್ತು, ಅದ್ರ ಸಲುವಾಗಿ ಹಂಗೆ ಮಲ್ಕೊಂಡ್ಬಿಟ್ನಿ. ಮಾರ್ನಿಂಗ್ ಎದ್ದ ಮಗನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ನಿ. ಸಣ್ಣ ಮಗ ಇವಾಗ ಮಲ್ಕೊಂಡಿದ್ದಾನ. ಸೊ ಸ್ವಲ್ಪ ಟೈಮ್ ಸಿಕ್ಕೈತಿ ಅಂತ ಕ್ಲೀನ್ ಮಾಡಾಕತ್ತೀನಿ. ಮನೆ ಎಷ್ಟು ಕ್ಲೀನ್ ಇರ್ತೈತಲ್ಲ ಅಷ್ಟು ಪಾಸಿಟಿವ್ ಎನರ್ಜಿ ಪಾಸ್ ಆಗ್ತೈತಿ ಅಂತ ಏನೋ ನಂಬಿಕೆ ನನಗೆ. ಅದಕ್ಕೆ ಟೈಮ್ ಸಿಕ್ಕಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೇನೆ. ನನಗೆ ಮನೆ ಒಳಗೆ ಇರೋದು, ಮನೆ ಕ್ಲೀನ್ ಮಾಡೋದು ಮತ್ತು ನಿದ್ದೆ ಮಾಡೋದಂದ್ರೆ ಭಾಳ ಇಷ್ಟ. ಮಾರ್ನಿಂಗ ನನ್ನ ದೊಡ್ಡ ಮಗನ ಸ್ಕೂಲಿಗೆ ಕಳಿಸಿ ಅವಂಗೆಲ್ಲ ಡಬ್ಬಿ ಎಲ್ಲ ಪ್ಯಾಕ್ ಮಾಡಿ ಸ್ಕೂಲಿಗೆ ಕಳಿಸಿ, ಕಿಚನ್ ಏನೂ ಕ್ಲೀನ್ ಮಾಡಿಲ್ಲ, ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ, ಟೈಮ್ 10:30 ಆಗೈತಿ. ಸೊ ತೋರಿಸ್ತೇನೆ ಬರೀ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ನಂದು ಹೆಂಗೈತಿ ಮನೆ ಅಂತ. ನನ್ನ ಮನೆ ಒಳಗೆ ನಾನು ಜಾಸ್ತಿ ಸ್ಪೆಂಡ್ ಮಾಡೋದು ಕಿಚನ್ ಒಳಗನ. ಇದು ನಂದು ಚಿಕ್ಕ ಕಿಚನ್. ಹೆಂಗೆ ಅನಿಸಿತು? ಇದು ನೀವೇನು ನೋಡಾಕತ್ತೀರಲ್ಲ, ಇದು ಕಬರ್ಡ್ ಅಲ್ಲ, ಇದು ಫ್ರಿಜ್. ಸ್ಟಾರ್ಟಿಂಗ್ ನಾನು ನೋಡಿದ ಮೇಲೆ ನನಗೂ ಶಾಕ್ ಆಗಿತ್ತು. ಇದೇನಪ್ಪ ಹಿಂಗೆ ಕಬರ್ಡ್ ಒಳಗನ ಫ್ರಿಜ್ ಮಾಡಿಬಿಟ್ಟಿದಾರಲ್ಲ, ಇದೇನು ವಿಚಿತ್ರ ಅಂತ ಅನಿಸಿತ್ತು ನನಗೆ. ವಿಚಿತ್ರ ಅನಿಸಿದ್ರು ಇದೊಂಥರ ಚಲೋ ಐತಲ್ಲ. ಮತ್ತು ಇದು ನೋಡಾಕತ್ತಿರಲ್ಲ, ಇದು ವಾಷಿಂಗ್ ಮಷೀನ್. ಕಿಚನ್ ಒಳಗೆ ವಾಷಿಂಗ್ ಮಷೀನ್ ಐತಿ ಅಂತ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡ್ರಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಿಚನ್ ಒಳಗೆ ವಾಷಿಂಗ್ ಮಷೀನ್ ಇರ್ತೈತಿ. ಮತ್ತು ಇದು ಗ್ರಾಸರೀಸ್ ಇಡೋಕ್ಕೆಲ್ಲ ಭಾಳ ಸ್ಪೇಸ್ ಕೊಟ್ಟಿದ್ದಾರೆ. ನಮಗೆ ಎಷ್ಟಿದ್ರೂ ಸಾಕಾಗಂಗಿಲ್ಲ, ಎಷ್ಟು ಕೊಟ್ರೂ ಜಾಗ ಕಡಿಮೆನೇ ಬೀಳ್ತೈತಿ ಲಾಸ್ಟಿಗೆ. ಸೊ ಎಲ್ಲ ಫುಲ್ ಆಗಿಬಿಟ್ಟೈತಿ. ಲಾಸ್ಟ್ ಟೈಮ್ ಇಂಡಿಯಾಕ್ಕೆ ಹೋಗಿದ್ವಲ್ಲ, ಸೊ ಎಲ್ಲ ತೊಗೊಂಬಂದಿದ್ವಿ, ಎಲ್ಲ ಇಟ್ಬಿಟ್ಟಿದ್ದೇವೆ. ಡ್ರಾವರ್ಸು, ಇದು ಓವನ್, ಆ್ಯಂಡ್ ಇಲ್ಲಿ ಈ ಕಡೆ ಇಲ್ಲಿ ಡ್ರಾವರ್ ಅದು ಎಲ್ಲ ಸ್ಪೂನ್ ಇಡಾಕದು ಎಲ್ಲ. ಸೊ ಎಲ್ಲ ಚಲೋ ಐತಿ. ಒಂಥರ ನನಗೆ ಸ್ಟಾರ್ಟಿಂಗ್ ಏನಪ್ಪ ಇದು ಇಷ್ಟು ಸಣ್ಣ ಕಿಚನ್ ಒಳಗೆ ಹೆಂಗಿರೋದು ಅಂತ ಅನಿಸಿದ್ದು. ಆಮೇಲೆ ಅಡ್ಜಸ್ಟ್ ಆಯಿತು. ಸೊ ಈ ಮನೆಗೆ ಬಂದು ನಾನು ಆಲ್ಮೋಸ್ಟ್ 2 ಇಯರ್ಸ್ ಆಗಕ್ಕೆ ಬಂತು. ನೈಟ್ ರೈಸ್ ಮಾಡಿದ್ನಿ, ಚಪಾತಿ ಮಾಡಿದ್ನಿ, ಎಲ್ಲ ಉಳ್ದಿತ್ತು, ಎಲ್ಲ ಹಂಗೆ ಇಟ್ಬಿಟ್ಟಿದ್ನಿ. ಏನೂ ವಾಶ್ ಮಾಡಿರಲಿಲ್ಲ. ಹಸ್ಬೆಂಡದ್ದು ನೈಟ್ ಡ್ಯೂಟಿ ಇತ್ತಲ್ಲ, ಅದ್ರ ಸಲುವಾಗಿ ಮಕ್ಕಳು ನೋಡ್ಕೋಬೇಕು, ಅವ್ರು ಮಲಗಿಸ್ಬೇಕು ಅಂತ ಹೇಳಿ ಎಲ್ಲ ಹಂಗೆ ಇಟ್ಬಿಟ್ಟಿದ್ನಿ. ಇವಾಗ ಎದ್ದು ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಬೇಕು. ಕಿಚನೂ ನಾನು ಡೈಲಿ ಒಂದು ಮಾರ್ನಿಂಗ್ ಮತ್ತು ನೈಟ್ ಕ್ಲೀನ್ ಮಾಡಿ ಮಲ್ಕೋತೀನಿ. ಬಟ್ ನೈಟ್ ನನಗೊಂದು ಸ್ವಲ್ಪ ಆರಾಮ ಅನಿಸ್ವತ್ತಾಗಿತ್ತು. ಫುಲ್ಲು ತಲೆನೋವು, ಥಂಡಿ ಸ್ಟಾರ್ಟ್ ಆಗೈತಲ್ಲ ಈಗ, ಅದ್ರ ಸಲುವಾಗಿ ನೆಗಡಿ ಆಗೈತಿ. ಮತ್ತು ಎಲ್ಲ ಕ್ಲೀನ್ ಮಾಡಿ ವೆಸಲ್ಸ್ ಎಲ್ಲ ವಾಶ್ ಮಾಡಿ ಮತ್ತು ಅಡುಗೆ ಮಾಡ್ಬೇಕು ಇವಾಗ. ಇದೆಲ್ಲ ನೈಟ್ದು ಹಂಗೆ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೀನಿ ನಾನು. ಇಲ್ಲಿ ನಾವು ಇಷ್ಟು ಆರಾಮಾಗಿ ಇರ್ಬೇಕಂದ್ರೆ ನನ್ನ ಗಂಡ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ನನಗೆ, ನನ್ನ ಮಕ್ಕಳನ್ನು ಮತ್ತು ಅವ್ರ ಮನೆಯವ್ರನ್ನ ಎಲ್ಲರನ್ನೂ ಭಾಳ ಚಲೋ ನೋಡ್ಕೋತಾರೆ. ಸೊ ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ? ಮನೆ ಒಳಗೆ ಇದ್ಕೊಂಡು ಮನೆ ಕೆಲಸ ಮಾಡೋಕೆ ನನಗೆ ಯಾವತ್ತೂ ಬೇಜಾರಾಗಂಗಿಲ್ಲ. ಯಾವಾಗಾದರೂ ಒಂದು ಸಲ ಭಾಳ ಟಯರ್ಡ್ ಆಗಿರ್ತೈತಿ, ಆವಾಗ ನನ್ನ ಹಸ್ಬೆಂಡ್ ಮಾಡಿಬಿಡ್ತಾರೆ ಎಲ್ಲ ಕೆಲಸನೂ. ಸೊ ಏನೂ ಪ್ರಾಬ್ಲಮ್ ಇಲ್ಲ. UK ಲೈಫ್ ಹಿಂಗಲ್ಲ, ಮನೆ ಒಳಗಿರೋದು, ಕೆಲಸ ಮಾಡೋದು, ಕ್ಲೀನ್ ಮಾಡೋದು, ಊಟ ಮಾಡೋದು, ಮಲ್ಕೊಳ್ಳೋದು. ಇದು UK ಲೈಫ್ ಅಷ್ಟೇ ಅಲ್ಲ, ಇಂಡಿಯಾನಾಗಿದ್ರೂ ನಾನು ಇದನ್ನ ಮಾಡ್ತಿದ್ನಿ. ಹೆಂಗೆ ಅನಿಸಿತ್ತು ನಿಮ್ಗೆ ನಂದು ಕಿಚನ್? ನಿನ್ನೆ ನೈಟ್ ಡ್ಯೂಟಿ ಇತ್ತು. ಸೊ ಹಸ್ಬೆಂಡ್ ಡ್ಯೂಟಿ ಮಾಡಿ ಇವಾಗ ಮಲ್ಕೊಂಡಿದ್ದಾರೆ, ಬೇಬಿನೂ ಮಲ್ಕೊಂಡೈತಿ. ಸೊ ಬಟ್ಟೆ ವಾಷಿಂಗ್ ಮಷೀನಿಗೆ ಹಾಕಬೇಕು. ಬರೀ ಹೋಗಿ ಬಟ್ಟೆ ತೊಗೊಂಬರೋಣ. ಆವಾಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ನನ್ನ ಮಗು ಇವಾಗ 6 ಮಂತ್ಸ್ ಕಂಪ್ಲೀಟ್ ಆಗೈತಿ. ಅವ
ಭಾಳ ಅಂದ್ರೆ ಭಾಳ ಶಾನೆ ಆಗಿಬಿಟ್ಟಿದ್ದಾನೆ. ಒಂದು ಸಣ್ಣ ಸೌಂಡ್ ಬಂದ್ರೂ ಜಲ್ದಿನೇ ಎದ್ದು ಬಿಡ್ತಾನೆ. ನೋಡ್ರಿ ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾರೆ ಇಬ್ಬರು. ಮಲ್ಕೋರಿ. ನಾನು ಬಟ್ಟೆ ತೊಗೊಂಡು ಇಲ್ಲಿಂದ ಜಲ್ದಿ ಹೋಗ್ಬಿಡ್ತೇನೆ. ಚಲೋ, ಆವಾಜ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಬರ್ರಿ ಬಟ್ಟೆ ವಾಷಿಂಗ್ ಮಷೀನಿಗೆ ಹಾಕೋನು. 2 ದಿನಕ್ಕೊಮ್ಮೆ ವಾಷಿಂಗ್ ಮಷೀನಿಗೆ ಹಾಕ್ತೇನೆ ಬಟ್ಟೆನ, ಯಾಕಂದ್ರೆ ಅಷ್ಟು ಜಾಸ್ತಿ ಇರಂಗಿಲ್ಲಲ್ಲ, ಇರೋರ 4 ಜನ. ಮತ್ತು ನಮ್ಮ ಮನೆ ಒಳಗೆ ಇನ್ನೊಂದು ರೂಮ್ ಐತಿ ಸಣ್ಣದು. ಅದು ಹೆಂಗೈತಂತ ತೋರಿಸ್ತೇನೆ ಬರ್ರಿ ನಿಮಗೆ. ಇದು ನೋಡ್ರಿ ನಮ್ಮದು ಲಗೇಜ್, ಎಕ್ಸ್ಟ್ರಾ ಸಾಮಾನು, ಮಕ್ಕಳದು, ನನ್ನ ದೊಡ್ಡ ಮಗನ ಸೈಕಲ್, ಕಾರ್ ಎಲ್ಲ ಇಲ್ಲೇ ಇಟ್ಟಿರ್ತೀವಿ. ಇದು ರೂಮ್ ಅಂತೂ ಫುಲ್ ತುಂಬಿಬಿಟ್ಟೈತಿ. ಗೆಸ್ಟ್ ಯಾರಾದರೂ ಬಂದ್ರೆ ಮಲ್ಕೊಳಕ್ಕೆ ಅಷ್ಟು ಒಂದು ಸಣ್ಣ ಜಾಗ ಐತಿ. ಈ ರೂಮ್ ಒಳಗೆ ಯಾರು ಇರಂಗಿಲ್ಲ, ಜಸ್ಟ್ ನಮ್ದು ಲಗೇಜ್ ಅದು ಇಡಾಕ ಮತ್ತು ಎಕ್ಸ್ಟ್ರಾ ಸಾಮಾನು ಮತ್ತು ಹುಡುಗರ್ದು ಇವನ್ನೆಲ್ಲ ಇಡಾಕ ಈ ರೂಮ್ ಯೂಸ್ ಮಾಡ್ಕೋತೀವಿ ನಾವು. ಇದು ಏನು ನೋಡಾಕತ್ತೀರಲ್ಲ ನೀವು, ಇದು ಶೂಸ್ ಇಡಾಕ. ಸೊ ಎಂಟ್ರನ್ಸ್ ಇದು ನಮ್ಮದು ಮನೆದು. ಇದು ಎಲ್ಲ ಹೊರಗಡೆ 3 ಫ್ಲ್ಯಾಟ್ ಇದ್ದಾವೆ. ನಮ್ಮದು ಫ್ಲ್ಯಾಟ್ ನಂಬರ್ 1. ಮತ್ತು ಇದು ಟಾಯ್ಲೆಟ್. ಲೈಟ್ ಆನ್. ಎಸ್, ಆನ್ ಆಯಿತು. ಇದು ನಮ್ಮದು ಒಂದು ಚಿಕ್ಕದ ಟಾಯ್ಲೆಟ್. ಚಿಕ್ಕದೇನಿಲ್ಲ, ಮಸ್ತ್ ದೊಡ್ಡದನ್ನ ಐತಿ. ಇದು ನಮ್ಮದು ದೇವ್ರ ಜಗಲಿ. ನನ್ನ ಹಸ್ಬೆಂಡ್ ಮಾರ್ನಿಂಗ್ ಸ್ನಾನ ಮಾಡಿ ಪೂಜೆ ಮಾಡಿ ಮಲ್ಕೊಂಡಿದ್ದಾರೆ. ನಮ್ಮ ಮನೆ ಒಳಗೆ ಹೆಂಗೈತೆ ಅಂತ ನೋಡಿದ್ರಿ. ಈಗ ನಮ್ಮ ಮನೆ ಔಟ್ಸೈಡ್ ಹೆಂಗೆ ಕಾಣಿಸ್ತೈತಿ ಅಂತ ನಿಮಗೆ ತೋರಿಸ್ತೀನಿ. ಅಂದ್ರೆ ಹೊರಗಿಂದ ನಮ್ಮ ಮನೆ ಹೆಂಗೆ ಕಾಣಿಸ್ತೈತೆ ಅಂತಲ್ಲ, ನಮ್ಮ ಮನೆ ಹೊರಗೆ ಏನೈತಿ ಅಂತ ನೋಡೋಣ ಬರ್ರಿ. ಇದು ನಂದು ಫೇವ್ರೆಟ್ ಜಾಗ. ಬೇಜಾರಾದಾಗ ಏನೂ ಮಾಡ್ಬೇಕಂತ ಗೊತ್ತಿಲ್ಲದಾಗ ಬಂದು ಇಲ್ಲಿ ನೋಡ್ಕೊತ ಕುಂತು ಬಿಡ್ತೀನಿ. ಏನೋ ಒಂಥರ ಸಮಾಧಾನ ಆಗ್ತೈತಿ ಇಲ್ಲಿ ಕುಂತ್ನಿ ಅಂದ್ರೆ. ಮನೆಯೆಲ್ಲ ಒಂದು ತಕ್ಕ ಮಟ್ಟಿಗೆ ಕ್ಲೀನ್ ಆಗೈತಿ. ಇವಾಗ ಟೈಮ್ ಎಷ್ಟಾಗೈತಿ ಅಂದ್ರೆ 11:30 ಆಗಕ್ಕೆ ಬಂದೈತಿ ನೋಡ್ರಿ ಅಲ್ಲಿ. ಸೊ ಟೈಮ್ 11:30 ಆಗೈತಿ. ಜಲ್ದಿ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅಡುಗೆ ಸ್ಟಾರ್ಟ್ ಮಾಡಬೇಕು. ಮಧ್ಯಾಹ್ನಕ್ಕೆ ಅಡುಗೆ ಐತಿ. ಇವಾಗ ನಂದು ಸಣ್ಣ ಮಗುಗೆ ಅಡುಗೆ ಮಾಡಬೇಕು. ಇವಾಗ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಪೇರ್ ಫ್ರೂಟು, ಒಂದು ನುಗ್ಗೆಕಾಯಿ, ಒಂದು ಸ್ವಲ್ಪ ಕ್ಯಾರೆಟ್ ಮತ್ತು ಆ್ಯಪಲ್ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಸ್ಟೀಮ್ ಮಾಡಿ ಅವಂಗೆ ತಿನ್ನಿಸ್ತೀನಿ ನಾನು. ಹೆಂಗೆ ತಿಂತಾನೋ ಇಲ್ಲೋ ಗೊತ್ತಿಲ್ಲ, ಇನ್ನೂ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಸ್ವಲ್ಪ ತಿಂತಾನೆ, ಒಂದು ಸ್ವಲ್ಪ ಹಂಗೆ ಬಿಡ್ತಾನೆ. ಮತ್ತು ಉಳಿತಂದ್ರೆ ಮತ್ತು ಅದನ್ನು ಹಾಕ್ತೀನಿ. ವೇಸ್ಟ್ ಮಾಡೋಂಗಿಲ್ಲ, ಯಾಕಂದ್ರೆ ಕಷ್ಟಪಟ್ಟು ಭಾಳ ಪ್ರೀತಿಯಿಂದ ಅಡುಗೆ ಮಾಡಿರ್ತೀನಿ ನಾನು ಅವನ ಸಲುವಾಗಿ. ಅವ ಫುಲ್ ಸ್ಟ್ರಾಂಗ್ ಇದ್ದಾನೆ. ಅವಂಗೆ ಹೊಸ ತಿನ್ನೋದಂದ್ರೆ ಭಾಳ ಇಷ್ಟ. ನಾನು ಏನೇನೋ ವೆರೈಟಿ ಅಡುಗೆ ಮಾಡಿ ಅವಂಗೆ ಟ್ರೈ ಮಾಡ್ತಿರ್ತೀನಿ. ಅವು ಭಾಳ ಖುಷಿಲೇ ತಿಂತಾನೆ. ಅವು ತಿನ್ನೋದು ನೋಡ್ಬೇಕಾ ನೀವು? ನೆಕ್ಸ್ಟ್ ವಿಡಿಯೋನ್ಯಾಗ ಪಕ್ಕ ತೋರಿಸ್ತೀನಿ. ಇದು ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಮಕ್ಕಳಿಗೆ 6 ಮಂತ್ಸ್ ಬೇಬಿನ ನೋಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲಪ್ಪ. ಭಾಳ ಕೇರ್ಫುಲ್ಲಾಗಿ ಇರಬೇಕು. ಏನು ತಿನ್ನಿಸ್ತೀವಿ, ಏನು ಮಾಡ್ತೀವಿ ಅನ್ನೋದು ಭಾಳ ವಿಚಾರ ಮಾಡಿ ಮಾಡಬೇಕಾಗ್ತೈತಿ. ಇವಾಗ ಅವಂದು ಆಯ್ತಾ. ಸೊ ಎಲ್ಲ ಕ್ಲೀನ್ ಮಾಡಿ ನಮಗೂ ಒಂದು ಸ್ವಲ್ಪ ಏನಾದರೂ ನೋಡ್ಕೋಬೇಕಲ್ಲ. ನೈಟದು ಒಂದು ಸ್ವಲ್ಪ ಉಳಿದೈತಿ, ಅದಕ್ಕೆ ಒಂದು ಸ್ವಲ್ಪ ರೈಸ್ ಮಾಡ್ತೀನಿ. ಚಪಾತಿ ಅಂತೂ ಇನ್ನೂ ಐತಿ. ಚಪಾತಿ ಮತ್ತು ಸ್ವಲ್ಪ ಪಲ್ಯ ಐತಿ. ಒಂದು ಸ್ವಲ್ಪ ರೈಸ್ ಮಾಡ್ಕೊಳ್ತೀನಿ. ನನ್ನ ಹಸ್ಬೆಂಡ್ ಚಪಾತಿ ತಿಂತಾರೆ, ನಾನು ಒಂದು ಸ್ವಲ್ಪ ರೈಸ್ ತಿಂದುಬಿಡ್ತೀನಿ ಮಧ್ಯಾಹ್ನಕ್ಕೆ. ಆಯಿತು, ಇಷ್ಟ ಇವತ್ತಿಗೆ ಸಾಕಲ್ಲ. ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋನ್ಯಾಗ ಹೇಳ್ತೀನಿ. ಓಕೆ, ಸೊ ನೋಡಿರಿ, ಇನ್ನೂ ನೈಟ್ದು ಒಂದು 3-4 ಚಪಾತಿ ಉಳಿದೈತಿ. ಸೊ ಇವತ್ತಿಗೆ ಇಷ್ಟು ಸಾಕು. ಸೊ ಇದಾಗಿತ್ತು ನಂದು ಮಾರ್ನಿಂಗ್ ದಿನಚರಿ. ಸೊ ದಿನ ನಾನು ಇದನ್ನ ಮಾಡ್ತೀನಿ. ಇದು ಆದಮೇಲೆ ನಾನು ಏನೇನು ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋನ್ಯಾಗ ಹೇಳ್ತೀನಿ. ಬಾಯ್.